ಯಾರ ಜೊತೆ ಬಂದದ್ದು ನೀವು? ಫ್ರೆಂಡ್ ಅದೇ ಫ್ರೆಂಡ್, ಹುಡುಗ ಹುಡುಗಿ? ಹುಡುಗಿಯಪ್ಪ, ಹುಡುಗಿ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಪಾರ್ಕಲ್ಲಿ ಏನೆಲ್ಲ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಬನ್ನಿ ನೋಡುವ. ಹೇಗಿತ್ತು ಎಕ್ಸ್ಪೀರಿಯನ್ಸ್ 2 ಸಲ, ಮತ್ತು ಯಾರ ಜೊತೆ ಬಂದಿದ್ದಾರೆ? ನಮ್ಮ ಬ್ರದರ್ ಫೋಟೋ ತೆಗಿತಾವ್ರೆ. ಎಲ್ಲಿ ಹೋದರೂ ಕೂಡ ಹಸಿರೇ ಇರುವಂಥದ್ದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ಬಂದಿರುವಂಥದ್ದು ಬೆಂಗಳೂರಿನಲ್ಲಿ ಇರುವಂಥ ಲಾಲ್ಬಾಗ್ ಪಾರ್ಕಿಗೆ. ಬನ್ನಿ ಪಾರ್ಕ್ ಹೇಗಿದೆ, ಅದರ ಜೊತೆಗೆ ಪಾರ್ಕ್ ಅಲ್ಲಿ ಎಷ್ಟು ಎಂಟ್ರೆನ್ಸ್ ಫೀಸ್ ಎಲ್ಲ ಇದೆ ತಿಳ್ಕೊಂಡು ಬರುವ. ಇವಾಗ ನಾವು ಪಾರ್ಕ್ ಒಳಗಡೆ ಬಂದಿದ್ದೇವೆ. ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು ಒಬ್ಬರಿಗೆ 50, ಇಬ್ಬರಿಗೆ 100 ರೂಪಾಯಿ. ಇದಕ್ಕಿಂತ ಹಿಂದೆ ತುಂಬಾನೇ ಕಡಿಮೆ ಇತ್ತಂತೆ, ಇವಾಗ ಎಂಟ್ರಿ ಫೀಸ್ ಜಾಸ್ತಿ ಆಗಿದೆ. ಗಾಯ್ಸ್, ನಾವು ಇವಾಗ ಬಂದಿರುವಂಥದ್ದು ಲಾಲ್ಬಾಗ್ ಪಾರ್ಕಿಗೆ. ಗಾಡ್ ಪ್ರಾಮಿಸ್ ಹೇಳಬೇಕಾದ್ರೆ ನಾನು ಫಸ್ಟ್ ಟೈಮ್ ಬಂದಿರೋದು ಇವತ್ತು. ಇವರು ಬಂದಿದ್ದಾರೆ, ಇವರ ಫ್ರೆಂಡ್ ಜೊತೆ ಬಂದಿದ್ದಾರೆ. ಫ್ರೆಂಡ್ ಯಾರು ಅಂತ ಬೇಡ, ಇರಲಿ ಅವ್ರ ಜೊತೆ, ಓಕೆನಾ? ಇವಾಗ ಲಾಲ್ಬಾಗ್ ಪಾರ್ಕಲ್ಲಿ ಏನೆಲ್ಲ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಬನ್ನಿ ನೋಡುವ. ಅದರ ಜೊತೆಗೆ ಇವ್ರು ಬಂದಿದ್ದಾರೆ, ಫಸ್ಟ್ ಟೈಮ್ ಇವ್ರು ಬಂದಿರಲ್ವಾ? ಇಲ್ಲ, 2 ಸಲ ಬಂದಿದ್ದಾರೆ ಐ ಥಿಂಕ್. ಹೇಗಿತ್ತು ಎಕ್ಸ್ಪೀರಿಯನ್ಸ್ 2 ಸಲ, ಮತ್ತು ಯಾರ ಜೊತೆ ಬಂದಿದ್ದಾರೆ? ಫ್ರೆಂಡ್ಸ್ ಜೊತೆ ಬಂದದ್ದು 2 ಸರಿ. ಇಲ್ಲ, ಏನು ಜಾಸ್ತಿ ನೋಡಿಲ್ಲ, ಒಳಗೆಲ್ಲ ಹೋಗಕ್ಕಾಗಲ್ಲ. ನಾವು ಹೋಗಿದ್ದೆ ಜಾಸ್ತಿ ಸುತ್ತಾಡಬೇಕಾದ್ರೆ ಸುಮಾರು ಟೈಮ್ ಬೇಕಾಗುತ್ತೆ, 1 ಅವರ್ ಜಾಸ್ತಿನೇ ಬೇಕು. ನಾವು ಸುತ್ತಾಡಿದ್ದು ಇಲ್ಲೇ ಹಿಂಗೆ ಫಾರೆಸ್ಟು, ಆಮೇಲೆ ಗಾಜಿನ ಮನೆ. ಇದು ಸುಮಾರು 250 ಎಕರೆಯಲ್ಲಿ ಈ ಪಾರ್ಕ್ ಇದೆ. ಅದಕ್ಕೋಸ್ಕರ ಸುತ್ತಕ್ಕೆ ಬರೋ ಟೈಮ್ ಹಿಡಿಯುತ್ತೆ. ಪಾರ್ಕಲ್ಲಿ ಇಲ್ಲಿ 4 ಗೇಟ್ ಇರುವಂಥದ್ದು. ನಾವು ಬಂದಿರುವಂಥದ್ದು ಮೆಟ್ರೋಗೆ ನಿಯರ್ ಇರುವಂತಹ ಗೇಟಲ್ಲಿ, ಅಂದರೆ ವೆಸ್ಟ್ ಗೇಟಲ್ಲಿ. ಇಲ್ಲಿ ನಮಗೆ ಎಂಟ್ರೆನ್ಸ್ ಬಂದುಬಿಟ್ಟು ಲಾಸ್ಟ್ 2 ಇಯರ್ಸ್ ಹತ್ರ 30 ರೂಪೀಸ್ ಇದ್ದಂತೆ, ಇವಾಗ 50 ರೂಪೀಸ್ ಆಗಿದೆ ಒಬ್ಬರಿಗೆ. ಇಬ್ಬರಿಗೆ 100 ರೂಪಾಯಿ ಇತ್ತು. ಅದರ ಜೊತೆಗೆ ನೀವು ಏನೇ ಕ್ಯಾಮರಾ ಅಥವಾ ಏನಾದರೂ ವಿಡಿಯೋ ಶೂಟ್ ಎಲ್ಲ ಇರುವಂಥದ್ದಿದ್ದರೆ ಅವತ್ತಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇದೆ ಅಂತ ಹೇಳ್ತಾರೆ. ಬಟ್ ನಾನು ಇಲ್ಲೂ ಕೂಡ ಅಲ್ಲಿ ಟಿಕೆಟ್ ಪರ್ಚೇಸ್ ಮಾಡುವಾಗ ಬೋರ್ಡ್ ನೋಡಿಲ್ಲ. ಇಲ್ಲಿ ಯಾರೆಲ್ಲ ಕೂತಿರ್ತಾರೆ ಅವರನ್ನು ಸೆಕ್ಯೂರಿಟೀಸ್ ಬಂದು ಹೆದರಿಸ್ತಾರೆ. 50 ರೂಪಾಯಿ ಕೊಟ್ಟಿದ್ದಾರೆ ತಾನೇ, ಕೂರ್ಬೋದು, ಏನು ಆಗಲ್ಲ. ಯಾಕೆಂದ್ರೆ ಅವರು 50 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ, ಅವರಿಗೆ ಏನೋ ಒಂದು ಸಿಗಬೇಕು ಅಂತ ಅವರು ಬಂದಿರ್ತಾರಪ್ಪ. ಇವ್ರು ಯಾಕೆ ಹೆದರಿಸಿದವರನ್ನು? ಸುಮ್ಮನೆ ಕೂತ್ರೆ ಯಾರು ಬಿಡಲ್ಲ, ಯಾಕೆ ಹೇಳ್ತಾರೆ? ಅವ್ರು ಸುಮ್ಮನೆ ಕೂರಲ್ಲ. ನಿಷೇಧಿತ ಪ್ರದೇಶ ಇಂದೇನಾ ಇರ್ಪಣ್ಣ ಲೇಕ್. ಅದೇ ಮತ್ತೊಂದು ತುಂಬ ದೊಡ್ಡದುಂಟು ಲೈಕ್ ನೋಡಿ. ಮುಂದೆ ಸಕ್ಕ ಇದೆ ದೋಣಿ. ಎಲ್ಲರೂ ಕೂಡ ಒಬ್ಬೊಬ್ರನ್ನ ಹಿಡ್ಕೊಂಡಿದ್ದಾರೆ, ನಾವು ಹಿಡ್ಕೊಂಡಿದ್ದೇವೆ ಮೊಬೈಲ್ನ. ಹಾಗೆ ಪಾರ್ಕ್ ಆ ಕಡೆ ಈ ಕಡೆ ತಿರುಗಾಡಿ, ಅದ್ರ ಜೊತೆಗೆ ಬೇರೆ ಒಂದಷ್ಟು ಜನರನ್ನ ನೋಡಿಕೊಂಡು ನಮಗೆ ಸ್ವಲ್ಪ ಹಸಿವಾಗಿತ್ತು. ಅದ್ರ ಜೊತೆಗೆ ಈ ಲೇಕ್ ನೋಡಿ ಎಷ್ಟು ಚೆನ್ನಾಗಿದೆ, ಅದ್ರ ಜೊತೆಗೆ ತುಂಬಾನೇ ದೊಡ್ಡದಾಗಿದೆ. ಹಾಗೆ ನಾವು ಲೇಕ್ನ ನೋಡಿಕೊಂಡು ತಿಂದದ್ದು ಫ್ರೂಟ್ಸ್ನ. ಚೆನ್ನಾಗಿರ್ಲಿಕ್ಕೆ ಅದು ಅವ್ರು ಮಾಡಿದಲ್ಲ, ನೇಚರಲ್ಲಿ ಆಗಿರೋದು ಚೆನ್ನಾಗಿರುತ್ತೆ.
ಚೆನ್ನಾಗಿದೆ, ಸ್ವರ್ಗ ಅಂತಾರಲ್ಲ ಹೆಚ್ಚಿನದಾಗ ಹಂಗೆ ಅನಿಸುತ್ತೆ. ಬಟ್ ಏನಾಗಿದೆ ಅಂದರೆ ಪೀಸ್ ಸ್ವಲ್ಪ ದೊಡ್ಡದು. fresh fruit bowl, mango, cucumber, cold drinks. ಹಾಗೆ ಈ ಪಾರ್ಕ್ ಸುಮಾರು 250 ಎಕರೆಯಲ್ಲಿ ಇರುವಂತದ್ದು. ನಾವು ಬಂದಿರುವಂತದ್ದು ಭಾನುವಾರ, ಒಂದಷ್ಟು ಮಟ್ಟಿಗೆ ರಶ್ ಇತ್ತು. ಅದೇ ನೀವು ವೀಕ್ ಮಿಡಲ್ ಅಲ್ಲಿ ಬರ್ತೀರಾ ಅಂದ್ರೆ ಅಷ್ಟೇನು ರಶ್ ಇರಲ್ಲ ಅಂತೆ. ಬಟ್ ಭಾನುವಾರ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ ಅಂತಾರೆ. ಅದರ ಜೊತೆಗೆ ನೀವೇನಾದ್ರೂ ಕೂಡ ಫುಡ್ ಅನ್ನು ಕ್ಯಾರಿ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಅವರಿಗೆ ಎಕ್ಸ್ಟ್ರಾ ಬೇರೆ ಪ್ಲಾಸ್ಟಿಕ್ ಎಲ್ಲ ಕೊಡ್ತಾರೆ. ನೀವೇನಾದ್ರೂ ಬಾಟಲ್ ಎಲ್ಲ ಕ್ಯಾರಿ ಮಾಡೋದ್ರೆ ಅವ್ರು ಪ್ಲಾಸ್ಟಿಕ್ ಕೊಡ್ತಾರೆ, ಅದರಲ್ಲಿ ತುಂಬಿಸ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಒಳಗಡೆ ಹೋಗಿ ಎಲ್ಲಿಯೂ ಕೂಡ ಬಿಸಾಡ್ಲಿಕ್ಕೆ. ಅದರ ಜೊತೆಗೆ ನೀವೇನಾದ್ರೂ ಕೂಡ ಮೊಬೈಲ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ವಿಡಿಯೋಗ್ರಾಫಿ ಮಾಡ್ತಾ ಇದ್ದೀರಿ ಅಥವಾ ಮದುವೆ ಶೂಟ್ ಏನಾದ್ರು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಫೈನಲಿ ನಾವು ಇವಾಗ ಹೋಗ್ತಾ ಇರುವಂತದ್ದು ಗಾಜಿನ ಮನೆಗೆ. ನಂಗೆ ಗೊತ್ತಿಲ್ಲ, ನಾನು ಬೇರೆ ವೀಡಿಯೋಸ್ ಕೂಡ ನೋಡಿಲ್ಲ ಗಾಜಿನ ಮನೆ ಹೇಗಿದೆ ಅಂತಂದರೆ. ಯಾಕೆಂದರೆ ನಾವು ಬಂದದ್ದು ಚಿಕ್ಕಪೇಟೆಗೆ ಅಂತ, ಬಟ್ ಸುಮ್ಮನೆ ಅಲ್ಲಿ ಏನೂ ಇರಲಿಲ್ಲ, ಅದಕ್ಕೆ ನೇರ ಇಲ್ಲಿಗೆ ಬರುವ ಅಂತ ಬಂದದ್ದು. ಹೋಗ್ತಿದ್ದೇವೆ ಗಾಜಿನ ಮನೆಗೆ. ಬನ್ನಿ ಹೇಗಿದೆ ಅಂತ ನೋಡುವ. ಗಾಜಿನ ಮನೆ ಚೆನ್ನಾಗಿಲ್ಲ ಅನ್ನೋದು ಕ್ವಶನ್ ಮಾಡಿ ಕಮೆಂಟ್ ಮಾಡಿ. ಇದು ಗಾಜಿನ ಮನೆ. ಒಳಗಡೆ ಬಿಡಲ್ಲ, ಒಳಗಡೆ ಏನಿಲ್ಲ, ಇದಿರೋದು ಏನು ಇಲ್ಲಿಂದನೇ ಕಾಣ್ತಿದೆಯಲ್ಲ. ಜನ ಇದ್ದಾರಪ್ಪ ನೋಡಿ. ಇಲ್ಲಿ ಫೋಟೋ ತೆಗಿತಾ ಬೇಕು ಅಂದರೆ ಒಳಗಡೆ ಬಿಡಲ್ಲ. ಬೆಂಗಳೂರಿನ ಪೊಲೀಸ್ ಬಿಡಲ್ಲ, ಎಷ್ಟೇ ಬಿಡೋದು. ಒಳಗಡೆ ಏನು ಇಲ್ಲ ಆ್ಯಕ್ಚುಲಿ, ಬೆಳಗ್ಗೆ ಏನು ಇಷ್ಟೇ ಇದೆ. ನಡ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ ಇದೆ, ಮತ್ತು ಏನೂ ಇಲ್ಲ. ನಮ್ಮ ಬ್ರದರ್ ಫೋಟೋ ತೆಗಿತಾವೆ. ನಿಮಗೇನಾದರೂ ಹಸಿವು ಆದರೆ ಅಲ್ಲಲ್ಲಿ ಎಷ್ಟು ಶಾಪ್ಗಳು ಬೇಕಾದರೂ ಇದೆ. ರೇಟ್ ತುಂಬ ಕಾಸ್ಟ್ಲಿ ಏನಿಲ್ಲ, ಒಂದು ಎವರೇಜಲ್ಲಿ ಇದೆ. ನೋಡಿ ಗಾಜಿನ ಮನೆ. ತುಂಬ ಚೆನ್ನಾಗಿದೆ ಪಾರ್ಕ್, ತುಂಬಾ ದೊಡ್ಡದಪ್ಪ. 50 ಎಕರೆ ಅಂದರೆ ಯೋಚಿಸಿ, ಆ ಬದಿಯಿಂದ ಈ ಬದಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿಲ್ಲ ಬೇರೆ ಎಂಟ್ರೆನ್ಸ್ ಇದೆಯಾ ಅಂತ. ಆ ಕಡೆ ಎಂಟ್ರೆನ್ಸ್ ಇರ್ಬೋದು, ಆ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಬರ್ತಾರೆ, ಈ ಕಡೆಯವರು ಆ ಕಡೆ ಹೋಗ್ತಾರೆ. ಎಲ್ಲಿ ಹೋದರೂ ಕೂಡ ಹಸಿರೇ ಇರುವಂಥದ್ದು. ಹೆಚ್ಚಾಗಿ ಮಾವಿನ ಮರನೇ ಇರುವಂಥದ್ದು. ಈ ಮಾವಿನ ಸೀಸನ್ ಇರುತ್ತಲ್ಲ, ಆ ಟೈಮಲ್ಲಿ ಇಲ್ಲೆಲ್ಲ ಮಾವಿನ ಹಣ್ಣು ಆಗ್ತದಂತೆ. ಅದನ್ನು ಕಿತ್ತು ಇಲ್ಲಿ ಇದು ನೋಡ್ತಾ ಇದ್ದೀರಾ, ಇಲ್ಲಿ ಸೇಲ್ ಮಾಡ್ತಾರಂತೆ. ನಮಗೆ ಅಲ್ಲಿ ಒಬ್ಬರು ಗೈಡ್ ಸಿಕ್ಕಿದ್ರು, ಅವ್ರ ಹತ್ರ ಸುಮ್ಮನೆ ಹೀಗೆ ಮಾತಾಡಿದೆ. ಅವಾಗ ಹೇಳಿದ್ರು ಇಲ್ಲೇನೋ ಫ್ರೂಟ್ಸ್ ಎಲ್ಲ ಆಗುತ್ತೆ, ಆ ಸೀಸನಲ್ಲಿ ಮಾಡ್ತಾರಂತೆ. ಹಿಂಗೆ ಹೆಚ್ಚಾಗಿ ಅದೇ ಮಾವಿನ ಮರನೇ ಇರೋದು. ಮತ್ತು ಕೆಲವೊಂದಿಷ್ಟು ಮರಗಳಿವೆ, ಆದರೆ ನಮಗೆ ನೇಮ್ ಗೊತ್ತಿರೋದು. ಮೊಸಳೆ, ಕ್ರೊಕೊಡೈಲ್.